ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ. ಹಾಗೆ ನಮ್ಮ ಕಡೆ ಒಂದು 2-3 ದಿವಸದಿಂದ ಮಳೆ ಆಗ್ತಾ ಇದೆ. ಹಾಗೆ ಇವಾಗ ಮಳೆ ಬಂದು ನಿಂತಾಗ ನಮ್ಮ ಮನೆ ಮುಂದೆ ಕಾಣುವಂಥ ವ್ಯೂಸ್ ಇದು. ಹಾಗೆ ನನ್ನ ಈ ವಿಡಿಯೋದಲ್ಲಿ ನಾನು ನಿನ್ನೆ ಮಾರ್ನಿಂಗ್ ಟು ನೈಟ್ ಎಲ್ಲಿಗೆಲ್ಲ ಹೋಗಿದ್ವಿ, ಹಾಗೇನೆಲ್ಲ ಮಾಡಿದ್ವಿ ಅನ್ನೋ ಫುಲ್ ಡೀಟೇಲ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಈ ವಿಡಿಯೋನ ಕೊನೆವರೆಗೆ ನೋಡಿ. ನಾವು ಮಾರ್ನಿಂಗ್ ಚಹಾ ತಿಂಡಿ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ನಾವಿವಾಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಜೊತೆ ನನ್ನ ಮಾವ ಅಂದರೆ ತ್ರಿಶಾಲ ತಾತ ಕೂಡ ಇದ್ದರು. ಹಾಗೆ ನಾವು ಮೂವರು ಮ್ಯಾಂಗ್ಳೂರಿಗೆ ಬಂದು ರೀಚ್ ಆದ್ವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮಾರ್ನಿಂಗ್ ಬೇಗನೆ ಶಾಪ್ಗೆ ಹೋದ ಕಾರಣ ಅವರು ನಮ್ಮ ಜೊತೆ ಬರಲಿಕ್ಕಾಗಲಿಲ್ಲ. ನಾವು ನಮ್ಮ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ತಡವಾಗಿ ಮ್ಯಾಂಗ್ಳೂರಿಗೆ ಬಂದ್ವಿ. ಇವಾಗ ನಾವು ನೆಕ್ಸ್ಟ್ ನಮ್ಮ ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ನಾವು ನಮ್ಮ ಶಾಪಿಗೆ ರೀಚ್ ಆದ್ವಿ. ಹಾಗೆ ನನ್ನ ಮಾವ ಶಾಪಲ್ಲಿ ನಿಂತ್ಕೊಂಡ್ರು. ಹಾಗೆ ನನ್ನ ಹಸ್ಬೆಂಡ್, ನಾನು, ನನ್ನ ಮಗಳು ಕೆಲವೊಂದು ಪರ್ಚೇಸಿಂಗ್ ಇತ್ತು ನಮಗೆ. ಹಾಗಾಗಿ ನಾವು ಪರ್ಚೇಸ್ ಮಾಡಲಿಕ್ಕೆ ಹೊರಟ್ವಿ. ಮ್ಯಾಂಗ್ಳೂರು ಸಿಟಿಯಲ್ಲಿ ಓಡಾಡಬೇಕಾದ್ರೆ 2 ವೀಲರ್ ಆದರೆ ತುಂಬ ಈಸಿಯಾಗಿ ಓಡಾಡ್ಬೋದು. 4 ವೀಲರ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಪಾರ್ಕಿಂಗಿಗೆಲ್ಲ. ಹಾಗಾಗಿ ನಾವು 2 ವೀಲರಲ್ಲೇ ಹೊರಟ್ವಿ. ಹಾಗೆ ಪರ್ಚೇಸ್ ಮಾಡೋದಕ್ಕಿಂತ ಮೊದಲು ಒಂದು ಕೆಲಸ ಇತ್ತು ನಮಗೆ. ಅಂದರೆ ನನ್ನ ಮಗಳ ಆಧಾರ್ ಕಾರ್ಡ್ ಮಾಡಿಸೋದಕ್ಕಿತ್ತು. ಆದರೆ ನನ್ನ ಮಗಳ ಆಧಾರ್ ಕಾರ್ಡ್ ಮಾಡಿಸಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಲಿಕ್ಕೆ ಬಾಕಿ ಇತ್ತು. ನಮ್ಮ ಹೊಸ ಮನೆ ಆದ ನಂತರ ನಮ್ಮ ಆಧಾರ್ ಕಾರ್ಡನ್ನ ನಾವು ಅಪ್ಡೇಟ್ ಮಾಡಿರಲಿಲ್ಲ. ಹಾಗಾಗಿ ಅವರು ಮೊದಲು ನಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ ನಂತರ ನಮ್ಮ ಮಗಳಿಗೆ ಆಧಾರ್ ಕಾರ್ಡ್ ಮಾಡಿಸಿ ಕೊಡ್ತೇನೆ ಅಂತ ಹೇಳಿದರು. ಹಾಗಾಗಿ ನಾವು ಅಲ್ಲಿಂದ ರಿಟರ್ನ್ ಬಂದ್ವಿ. ಅಲ್ಲಿ ತುಂಬ ರಶ್ ಇದ್ದ ಕಾರಣ ನಾವು ರಿಟರ್ನ್ ಬರುವಾಗ 1 ಗಂಟೆ ಆಗಿತ್ತು. ನನ್ನ ಮಗಳಿಗಂತೂ ತುಂಬಾ ಹಸಿವಾಗಿತ್ತು. ಹಾಗೆ ನಾವು ಅಲ್ಲಿಂದ ಸೀದಾ ಹೋಟೆಲ್ ಕಡೆಗೆ ಹೊರಟ್ವಿ. ಹಾಗೆ ಮಧ್ಯಾಹ್ನ 1 ಗಂಟೆ ಆದ ಕಾರಣ ನಾವಂತೂ ಊಟನೇ ಮಾಡಿದ್ವಿ. ಆದರೆ ನನ್ನ ಮಗಳಂತೂ ಊಟ ಮಾಡೋದಕ್ಕೆ ಕೇಳಲಿಲ್ಲ. ಹಾಗಾಗಿ ಅವಳಿಗೆ ಮಸಾಲೆ ದೋಸೆಯನ್ನು ತೆಗೆದುಕೊಟ್ವಿ. ಹಾಗೆ ಲೈಟಾಗಿ ನಮ್ಮ ಲಂಚ್ ಅಂತೂ ತುಂಬ ಚೆನ್ನಾಗಾಯಿತು ನಿನ್ನೆ. ಫೈನಲ್ ಆಗಿ ಲೈಮ್ ಸೋಡಾ ಕುಡಿದು ಹಾಗೆ ಅಲ್ಲಿಂದ ನಾವು ನಮ್ಮ ಶಾಪ್ ಕಡೆಗೆ ಹೋದ್ವಿ. ಅಂದರೆ ಮಾವ ಒಬ್ಬರೇ ಇದ್ರಲ್ವ, ಅವರಿಗೆ ಪಾರ್ಸಲ್ ತೊಗೊಂಡು ಹೋದ್ವಿ. ಹಾಗೆ ಮಾವನಿಗೆ ಊಟ ಕೊಟ್ಟು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಶಾಪಿಂಗಿಗೆ ಹೋದ್ವಿ. ಅಂದರೆ ಶಾಪಿಂಗ್ ಅಂದರೆ ನನ್ನ ಮಗಳಿಗೆ ಕೆಲವೊಂದು ಯೂನಿಫಾರ್ಮ್ ಹಾಗೆ ರೈನ್ ಕೋಟ್ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು. ಸ್ಕೂಲ್ ಇನ್ನೇನು ಸ್ಟಾರ್ಟ್ ಆಗುತ್ತಲ್ವ, ಹಾಗಾಗಿ ನಾವಲ್ಲಿಂದ ಶಾಪಿಂಗಿಗೆ ಹೋದ್ವಿ. ಎಲ್ಲ ಸ್ಕೂಲ್ ಯೂನಿಫಾರ್ಮ್ ಕೂಡ ಈ ಶಾಪಲ್ಲಿ ಸಿಗುತ್ತೆ. ಹಾಗಾಗಿ ಸ್ವಲ್ಪ ರಶ್ ಇತ್ತು, ಸ್ವಲ್ಪ ವೇಟ್ ಮಾಡಬೇಕಾಯಿತು. ಹಾಗೆ ನಾವು ಯೂನಿಫಾರ್ಮ್ ತಗೊಂಡು 2nd ಫ್ಲೋರಿಂದ ಇವಾಗ ನೆಕ್ಸ್ಟ್ ನಾವು ಗ್ರೌಂಡ್ ಫ್ಲೋರಿಗೆ ಹೋಗ್ತಾ ಇದ್ವಿ. ಅಂದರೆ ಅಲ್ಲಿ ರೈನ್ ಕೋಟ್ ಆ ಥರದ ಕೆಲವೊಂದು ಐಟಮ್ಸ್ ಪರ್ಚೇಸಿಂಗ್ ಇತ್ತು. ಹಾಗೆ ಬ್ಯಾಗ್ಸ್ ಎಲ್ಲ ಮೊನ್ನೆ ತಾನೇ ತೊಗೊಂಡಿದ್ವಿ ರೀಸೆಂಟಾಗಿ. ಆ ಕಾರಣಕ್ಕಾಗಿ ಬ್ಯಾಗ್ ಎಲ್ಲ ತೊಗೊಳ್ಳೋದಕ್ಕೆ ಹೋಗಲಿಲ್ಲ.
ಮಕ್ಕಳ ಸ್ಕೂಲಿಗೆ ಬೇಕಾದಂಥ ಎಲ್ಲ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿಗೆ ಬಂದರೆ ನಾವು ಬೇರೆ ಎಲ್ಲಿಗೂ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಸ್ಕೂಲಿಗೆ ಬೇಕಾದಂಥ A to Z ಐಟಮ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಹಾಗೆ ಇವಾಗ ನಾವು ರೈನ್ ಕೋಟ್ ಕೂಡ ಪರ್ಚೇಸ್ ಮಾಡಿದ್ವಿ. ಈ ಕಲರ್ ಅವಳಿಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ಅದನ್ನೇ ಸೆಲೆಕ್ಟ್ ಮಾಡಿದ್ವಿ. ಹಾಗೆ ಹೊರಗಡೆ ನೋಡಿದರೆ ಜೋರು ಮಳೆ ಆಗಿತ್ತು, ನಮಗೆ ಶಾಪ್ ಒಳಗೆ ಗೊತ್ತೇ ಆಗಲಿಲ್ಲ. ಟೂ ವೀಲರಲ್ಲಿ ಬಂದ ಕಾರಣ ಸ್ವಲ್ಪ ಟೆನ್ಷನ್ ಆಯಿತು, ಹೇಗೆ ರಿಟರ್ನ್ ಹೋಗೋದು ಅಂತೇಳಿ. ಯಾಕಂದರೆ ನಮಗೆ ನೆಕ್ಸ್ಟ್ ಇನ್ನೊಂದು ಕಡೆ ಶಾಪಿಂಗಿಗೆ ಹೋಗಲಿಕ್ಕಿತ್ತು, ಆದರೆ ಅಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಯಿತು. ಹಾಗೆ ಅಲ್ಲಿಂದ ನಾವು ಇನ್ನೊಂದು ಕಡೆ ಶಾಪಿಂಗಿಗೆ ಬಂದ್ವಿ. ಹಾಗೆ ಅಲ್ಲಿ ಕೆಲವೊಂದು ಶರ್ಟ್, ಹಾಗೆ ಟಾಪ್ಸ್, ಹಾಗೆ ಸಾರಿ ಎಲ್ಲ ಪರ್ಚೇಸ್ ಮಾಡಿದ್ವಿ. ಹಾಗೆ ಏನು ವಿಶೇಷ ಇದೆ, ಯಾಕೆ ನಾವು ಸಾರಿ ಎಲ್ಲ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ನನ್ನ ಚಾನಲನ್ನು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಶಾಪಿಂಗ್ ಆದ ನಂತರ ರಿಟರ್ನ್ ನಮ್ಮ ಶಾಪಿಗೆ ಹೋಗಿ ಮಾವನನ್ನು ಕರ್ಕೊಂಡು ಇವಾಗ ನಾವು ರಿಟರ್ನ್ ಮನೆಗೆ ಹೊರಟ್ವಿ. ಹಾಗೆ ನಿನ್ನೆ ನೈಟ್ ನಮ್ಮ ಊರಲ್ಲಿ ದುರ್ಗಾ ಪೂಜೆ ಇತ್ತು. ಹಾಗೆ ಮ್ಯಾಂಗ್ಳೂರಿಂದ ಬಂದು ಮತ್ತು ಸ್ನಾನ ಎಲ್ಲ ಮಾಡಿ ದುರ್ಗಾ ಪೂಜೆಗೆ ಕೂಡ ಹೋದ್ವಿ. ಹಾಗೆ ಹೋಗುವಾಗ ಮಳೆ ಇರಲಿಲ್ಲ, ಹಾಗೆ ಅಲ್ಲಿ ಹೋಗಿ ರೀಚ್ ಆದ ನಂತರ ಜೋರು ಮಳೆ ಆಯಿತು, ಗುಡುಗು ಸಿಡಿಲು ತುಂಬ ಜೋರು ಮಳೆ ಆಗಿತ್ತು. ಆದರೂ ದುರ್ಗಾ ಪೂಜೆ ಅಂತೂ ಚೆನ್ನಾಗಾಯಿತು. ಹಾಗೆ ದುರ್ಗಾ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಊಟ ಎಲ್ಲ ಮಾಡಿ ಹಾಗೆ ನಾವು ರಿಟರ್ನ್ ಮನೆಗೆ ಬಂದ್ವಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.